ಎಲ್ರಿಗೂ ನಮಸ್ಕಾರ. ಹಿಂದೆ EPFO ವಿಡಿಯೋ ಮಾಡಿದಾಗ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ರು ಉಮಂಗ್ ಆಪ್ ಅಲ್ಲಿ EPFO ಸರ್ವಿಸ್ ಓಪನ್ ಆಗ್ತಾ ಇಲ್ಲ ಅಂತ. ಉಮಂಗ್ ಆಪ್ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಆಗೋದಕ್ಕೂ ಮುಂಚೆ ಸೇವ್ ಮಾಡ್ಕೊಳ್ಳಿ, ಎಂಡ್ ತನಕ ನೋಡಿ. ಮೊದಲೇ ಹೇಳಿದಾಗೆ EPFO ಸರ್ವಿಸ್ ಉಮಂಗ್ ಆಪ್ ಅಲ್ಲಿ ಓಪನ್ ಆಗ್ತಾ ಇಲ್ಲ. ಯಾಕಂದ್ರೆ EPFO ಅವರು ಮೇನ್ ಆಗಿ ಸಿಸ್ಟಮ್ ಮೈಗ್ರೇಷನ್ ಮತ್ತೆ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದಾರೆ. ಹಂಗಾಗಿ ಇನ್ನು ಉಮಂಗ್ ಆಪ್ ಅಲ್ಲೆಲ್ಲ ಅದ್ರದ್ದು ಯಾವುದೇ ಸರ್ವಿಸ್ಗಳು ಇನ್ನು ಓಪನ್ ಇಲ್ಲ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಉಮಂಗ್ ಆಪ್ ನ ಓಪನ್ ಮಾಡಿದೀನಿ. ಅದರಲ್ಲಿ ನೀವು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿದ್ರೆ ಸರ್ಚ್ ಬಾರ್ ಗೆ ಹೋಗಿ EPFO ಅಂತ ಓಪನ್ ಮಾಡಿದ್ರೆ ನೀವು ಯಾವುದೇ ಸರ್ವಿಸ್ಗಳು ಉಮಂಗ್ ಆಪ್ ಅಲ್ಲಿ ಓಪನ್ ಆಗಿಲ್ಲ. ಅಫಿಷಿಯಲ್ ಅಡ್ರೆಸ್ EPFO ಏನಿದೆ ಮೆಂಬರ್ ಪೋರ್ಟಲ್, ಅಲ್ಲೋಗಿ ನೀವು PF ಬ್ಯಾಲೆನ್ಸ್ ಚೆಕ್ ಮಾಡೋದಾಗಿರ್ಬೋದು, PF ಕ್ಲೈಮ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಏನೇ ಸರ್ವಿಸಸ್ ಇದ್ರೂ ನೀವು PF ಅಫಿಷಿಯಲ್ ಮೆಂಬರ್ ಪೋರ್ಟಲ್ಗೆ ಹೋಗಿ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇನ್ನೂ ಅಪ್ಗ್ರೇಡೇಷನ್ ಮತ್ತೆ ಮೈಗ್ರೇಷನ್ ಆಗ್ತಾ ಇರೋದ್ರಿಂದ ಇನ್ನು ಉಮಂಗ್ ಆಪ್ ಅಲ್ಲಿ ಈ ಯಾವುದೇ ಸರ್ವಿಸ್ಗಳು ಇನ್ನು ಓಪನ್ ಇರಲ್ಲ. ಇರೋದು ಕೆಲವೊಂದು ಆಪ್ಷನ್ಸ್ ಅಷ್ಟೇ. ಜಸ್ಟ್ ಮೊದಲನೇದಾಗಿ UN ಆಕ್ಟಿವೇಶನ್ ಮಾಡಬಹುದು. ಆಲ್ರೆಡಿ UN ಆಕ್ಟಿವೇಶನ್ ಇರೋರು ಫೇಸ್ ವೆರಿಫಿಕೇಶನ್ ಮಾಡಬಹುದು. ಸದ್ಯಕ್ಕೆ ಇವೆರಡೇ ಆಪ್ಷನ್ ನಿಮಗೆ ಉಮಂಗ್ ಆಪ್ ಅಲ್ಲಿ ನೀವು ನೋಡಕ್ಕೆ ಆಗೋದು. ಮುಂಚೆ ನೀವು ಇದರಲ್ಲೇನೆ ಕ್ಲೈಮ್ ಮಾಡಬಹುದಾಗಿತ್ತು, ಮತ್ತೆ PF ಬ್ಯಾಲೆನ್ಸ್ ಎಲ್ಲ ಚೆಕ್ ಮಾಡಬಹುದಾಗಿತ್ತು. ಮೈಗ್ರೇಷನ್ ಮತ್ತೆ ಅಪ್ಗ್ರೇಡೇಷನ್ ಆಗ್ತಾ ಇರೋದ್ರಿಂದ ನೀವು ಉಮಂಗ್ ಆಪ್ ಅಲ್ಲಿ ಓಪನ್ ಮಾಡಕ್ ಆಗಲ್ಲ. ನಿಮ್ಮ PF ಬ್ಯಾಲೆನ್ಸ್ ಮತ್ತೆ PF ಗೆ ಯಾರು ಕ್ಲೈಮ್ ಮಾಡಬೇಕು, ಆಲ್ರೆಡಿ PF ನ ಅಪ್ಲೈ ಮಾಡಿರೋ ಸ್ಟೇಟಸ್ ನ ಚೆಕ್ ಮಾಡ್ಬೇಕಂದ್ರೆ ನೀವು ಅದ್ರದ್ದು ಅಫಿಷಿಯಲ್ ವೆಬ್ ಅಡ್ರೆಸ್ ನ ನಾನು ನಿಮಗೆ ನನ್ನ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟ್ ಮೆಂಬರ್ ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲೇನೆ ನೀವು ಮೆಂಬರ್ ಪೋರ್ಟಲ್ ಅದರಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ನ ಚೆಕ್ ಮಾಡಬಹುದು. ಮತ್ತೆ ನಿಮ್ಮ ಡೀಟೇಲ್ಡ್ PF ಪಾಸ್ಬುಕ್ ಬೇಕಂದ್ರೆ ನಿಮಗೆ ಅದಕ್ಕೂ ಇನ್ನೊಂದು ಅಡ್ರೆಸ್ ಇರುತ್ತೆ. ಅದನ್ನು ಕೂಡ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿರುತ್ತೆ. ಅದನ್ನು ಕೂಡ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಗೆ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅದು ಡೈರೆಕ್ಟ್ ನೀವು ಅದರಲ್ಲಿ ಚೆಕ್ ಮಾಡಬಹುದು. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರೆಸೆಂಟ್ ಸಿಸ್ಟಮ್ ಅಪ್ಗ್ರೇಡೇಷನ್ ಮೈಗ್ರೇಷನ್ ಆಗ್ತಾ ಇರೋದ್ರಿಂದ ನಿಮ್ಮ PF ಅಮೌಂಟ್ ಸೆಟಲ್ಮೆಂಟ್ ಆಗೋದಾಗಿರ್ಬೋದು, ಅವೆಲ್ಲ ಆಲ್ರೆಡಿ ಯಾರ್ಯಾರು ಅಪ್ಲೈ ಮಾಡಿರ್ತೀರಾ ಅವ್ರದ್ದು PF ಅಮೌಂಟ್ ಕ್ಲೈಮ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಆದ್ರಿಂದ ನೀವು ಈ ಟೈಮಲ್ಲಿ ಅಪ್ಲೈ ಮಾಡೋದಲ್ಲೇ ವೇಟ್ ಮಾಡೋದು ಒಳ್ಳೇದು. ಒನ್ಸ್ ಯಾವಾಗ ಅಪ್ಗ್ರೇಡೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅವಾಗ ನೀವು ಈಸಿಯಾಗಿ ಬೇಗ ನೀವು ಕ್ಲೈಮ್ ನ ಮಾಡ್ಕೋಬಹುದು. ಪ್ರೆಸೆಂಟ್ ಅಂತೂ ಅಪ್ಗ್ರೇಡೇಷನ್ ಆಗ್ತಾ ಇರೋದ್ರಿಂದ ತುಂಬಾನೇ ಸ್ಲೋ ಇರುತ್ತೆ. ಸೊ ಇದಲ್ದಲೇನೆ ಇನ್ನು PF ಬಗ್ಗೆ ತುಂಬಾನೇ ಕಮೆಂಟ್ಸ್ ಗಳು ಇದಾವೆ. ಅದರಲ್ಲಿ ತುಂಬಾ ಜನ PF ಬ್ಯಾಲೆನ್ಸ್ ಚೆಕ್ ಮಾಡೋದು ಯಾವ ರೀತಿ ಅಂತ ಕೇಳಿದ್ದಾರೆ, ಯಾವ ರೀತಿಯ PF ಅಪ್ಲೈ ಮಾಡೋದು ಅಂತ ಕೇಳಿದ್ದಾರೆ, ಮತ್ತೆ ಸರ್ವಿಸ್ ಹಿಸ್ಟ್ರಿ ಯಾವ ತರ ನೋಡೋದು ಅಂತ ಎಲ್ಲ ಕೇಳಿದ್ದಾರೆ. ತುಂಬಾ ಕ್ವಶನ್ಸ್ ನ ಕಮೆಂಟ್ ಮಾಡಿ ಕೇಳಿದ್ದಾರೆ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾನು ಹೇಳಕ್ಕಾಗಲ್ಲ. ಸೊ ಪಾರ್ಟ್ ವೈಸ್ ನಾನು ವಿಡಿಯೋನ ನಿಮಗೆ ಮಾಡಿ ಹಾಕ್ತೀನಿ. ಪಾರ್ಟ್ 2 ವಿಡಿಯೋದಲ್ಲಿ ನಾನು ನಿಮಗೆ PF ಬ್ಯಾಲೆನ್ಸ್ ಯಾವ ರೀತಿ ಚೆಕ್ ಮಾಡಬಹುದು, ಮತ್ತೆ ಸರ್ವಿಸ್ ಹಿಸ್ಟ್ರಿ ಯಾವ ತರ ನೋಡೋದು, ಇದರ ಕಂಪ್ಲೀಟ್ ಡೀಟೇಲ್ಸ್ ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಮಿಸ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಪೇಜ್ ನ ಫಾಲೋ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.